ಹಾಯ್ ಫ್ರೆಂಡ್ಸ್, ಇವತ್ತು ತೂಕ ಇಳಿಸ್ಕೊಳ್ಳಲು ಸಹಾಯವಾಗುವಂಥ 10 ಪ್ರಮುಖ ಹಣ್ಣುಗಳು ಯಾವುವು ಅಂತ ನೋಡೋಣ. ಅದರಲ್ಲಿ ಮೊದಲನೇದಾಗಿ ಸೇಬು ಹಣ್ಣು. ಈ ಸೇಬು ಹಣ್ಣಿನಲ್ಲಿ ಹೆಚ್ಚಾಗಿ ನಾರಿನಂಶ ಸಮೃದ್ಧವಾಗಿದ್ದು ಇದು ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪ್ಯಾರಲೆ ಹಣ್ಣು. ಈ ಪ್ಯಾರಲೆ ಹಣ್ಣಿನಲ್ಲಿ ನಾರಿನ ಅಂಶದಿಂದ ಇದು ಕೂಡಿದ್ದು ಜೀರ್ಣಕ್ರಿಯೆಯನ್ನು ಸುಧಾರಿಸುವಂತಹ ಗುಣವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಇನ್ನು ಪಿಯರ್ಸ್. ಈ ಪಿಯರ್ಸ್ ಹಣ್ಣನ್ನು ತಿನ್ನೋದ್ರಿಂದ ಇದರಲ್ಲಿ ಹೆಚ್ಚಾಗಿ ನಾರಿನಂಶ ಇದೆ ಹಾಗೂ ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತೆ ಇದು ಅಂತಲೇ ಹೇಳ್ಬೋದು. ಇನ್ನು ಸ್ಟ್ರಾಬೆರಿ ಆಗಿರ್ಬೋದು, ಅದೇ ರೀತಿ ಬ್ಲೂಬೆರಿ ಆಗಿರ್ಬೋದು, ಇವು ಕೂಡ ಕಡಿಮೆ ಕ್ಯಾಲೋರಿ ಇರುವಂತಹ ಒಂದು ಹಣ್ಣು ಅಂತಲೇ ಹೇಳ್ಬೋದು. ಇನ್ನು ಕಿತ್ತಳೆ ಹಣ್ಣು. ಈ ಕಿತ್ತಳೆ ಹಣ್ಣಿನಲ್ಲಿ ನಾರಿನ ಅಂಶ ಆಗಿರ್ಬೋದು ಮತ್ತು ನೀರಿನ ಅಂಶ ಅಧಿಕವಾಗಿದೆ. ಅದೇ ರೀತಿ ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣಲ್ಲೂ ಕೂಡ ಹೆಚ್ಚಾಗಿ ನೀರಿನ ಅಂಶ ಇರೋದ್ರಿಂದ ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪಪ್ಪಾಯಿ ಆಗಿರ್ಬೋದು, ಅದೇ ರೀತಿ ಕಿವಿ ಹಣ್ಣು. ಈ ಕಿವಿ ಹಣ್ಣಿನಲ್ಲೂ ಕೂಡ ನಾರಿನ ಅಂಶ ಅಧಿಕವಾಗಿದೆ. ಇನ್ನು ಅವಕಾಡೋ. ಈ ಹಣ್ಣಿನಲ್ಲಿ ಕ್ಯಾಲೋರಿ ಹೆಚ್ಚಾಗಿದೆ ಮತ್ತು ಆರೋಗ್ಯಕರವಾದ ಕೊಬ್ಬಿನ ಅಂಶವನ್ನು ಹೆಚ್ಚಿಸುವಂತಹ ಗುಣ ಇದೆ ಅಂತಲೇ ಹೇಳ್ಬೋದು. ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಇರೋರು ಈ ಹಣ್ಣನ್ನು ತಿನ್ನೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಈ 10 ಹಣ್ಣುಗಳು ಕೂಡ ತುಂಬ ಪ್ರಮುಖವಾಗಿ ನಮ್ಮ ವೆಯ್ಟ್ ಲಾಸ್ಗೆ ತುಂಬ ಸಹಕಾರಿಯಾಗುತ್ತೆ ಫ್ರೆಂಡ್ಸ್. ನಾವು ಊಟ ಆದಮೇಲೆ ಆಗಿರ್ಬೋದು ಅಥವಾ ಊಟ ಮಾಡೋಕ್ಕೂ ಮುಂಚೆ ಆಗಿರ್ಬೋದು, ಈ ಹಣ್ಣುಗಳನ್ನು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಪೌಷ್ಟಿಕಾಂಶಗಳು ಅಧಿಕವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.